ನಿಮ್ಮ ಮತ್ತೆ ನಿರಂಜನ್ ಅವರ ಬಾಂಡಿಂಗ್ ಪೇರ್ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡುತ್ತೆ. ಕ್ವೆಶ್ಚನ್ ಮಾರ್ಕ್ ನಿರೀಕ್ಷಿಸಿ. ನಿರೀಕ್ಷಿಸಿ ಆಗೋದಿನ ಖಂಡಿತವಾಗ್ಲೂ ಹೇಳ್ಬಿಟ್ಟೆ ಆಗ್ತೀವಿ. ನಿಮ್ಮ ಮತ್ತೆ ನಿರಂಜನ್ ಅವರ ಲವ್ ಗಾಸಿಪ್ ಬಗ್ಗೆ 100% ಇನ್ ಕೇಸ್ ಆತರ ಏನಾದ್ರೂ ಫ್ಯೂಚರ್ ಅಲ್ಲಿ ಒಂದಿನ ಬಂತು ಅಂದ್ರೆ ಎಲ್ರಿಗೂ ಅನೌನ್ಸ್ ಮಾಡಿ. ಕ್ರೇಜಿಯೆಸ್ಟ್ ಪ್ರಪೋಸಲ್ ಅಂತಂದ್ರೆ ಯಾವುದು? ಈ ಮಾತು ಕೇಳ್ತು ಅಂತ ಹೇಳಿದ್ರೆ ಜೀವನೇ ಹಾರೋಗ್ಬಿಡುತ್ತೆ. ಲವ್ ಲೆಟರ್ ಅಂತ ಹೇಳಿದ್ರಲ್ಲ, ಲವ್ ಲೆಟರ್ ಅಲ್ಲಿ ಏನ್ ಬರ್ದಿತ್ತು ಅಂತ ಏನಾದ್ರು ನೋಡಿದ್ರಾ? ಪ್ರಾಂಕ ಯಾರಿಗ್ ಮಾಡ್ತೀರಾ? ನಿರಂಜನ್ ಅವ್ರಿಗೆ. ಅವರು ಕಾಲ್ ಪಿಕ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ ಪ್ರೀತಿ ಆಗಿರ್ಬೋದು, ನಿಮ್ ಖುಷಿ ಆಗಿರ್ಬೋದು ತೋರಿಸ್ಬೇಕು. ಅಮೂಲ್ಯ ಗೌಡ ಹಾಗೇನೆ ನಿರಂಜನ್ ಅವರ ಲವ್ ಗಾಸಿಪ್ ಹರಿದಾಡ್ತಿದೆ. ಖಂಡಿತ ಕೆಲವೊಂದು ವಿಚಾರಗಳು ನಾವು ತುಂಬಾ ಟ್ರೈ ಮಾಡಬಾರ್ದಂತೆ, ಆದಾಗ ಆಗೋದಕ್ಕೆ. ನಮ್ಮಂತ ಅಭಿಮಾನಿಗಳಿಗೋಸ್ಕರ ನೀವು ಬದುಕಿರ್ಬೇಕಲ್ವಾ? ಬದುಕಿರೋದ ನಿಮ್ಮಂತ ಅಭಿಮಾನಿಗಳು. ನಿರಂಜನ್ ಅವರು ನಿಮಗ್ ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಏನು? ಇಬ್ರು ಒಂದಾದ್ರೆ ನಿಮ್ಗೆ ಫಸ್ಟ್ ಇಂಟರ್ವ್ಯೂ. ಯಾವ ನಟ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ನಂಗೆ ದರ್ಶನ್ ಸರ್ ಅಂದ್ರೆ ಇಷ್ಟ. ಅಂಡ್ ನನ್ ರಿಕ್ವೆಸ್ಟ್ ಕೂಡ ನಂಗೆ ದರ್ಶನ್ ಸರ್ಗೆ, ಇನ್ ಕೇಸ್ ದರ್ಶನ್ ಸರ್ ನೋಡಿದ್ರೆ. ಸೋಷಿಯಲ್ ಮೀಡಿಯಾದಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಅಮೂಲ್ಯ ಅಂತ ಹೊಡಿದ್ರೆ ಅಮೂಲ್ಯ ಹಾಟ್ ಪಿಕ್ಚರ್ಸ್, ಅಮೂಲ್ಯ ಲೈಕ್ ಸಮ್ ಇದೇ ತರನೇ ಬರ್ತಾ ಇತ್ತು. ಅದೇ ಒಂದು ವಿಡಿಯೋ ಮಾಡಿ ಹಾಕೋದು. ಈಗ ತಾಯಿಯವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ಅಂತ? 4-5 ಇಯರ್ಸ್ ಆದ್ಮೇಲೆ ನನ್ಗೆ ತುಂಬಾನೇ ಪ್ರಾಬ್ಲಮ್ ಆಯ್ತು ಆ ವಿಷಯದಿಂದ. ಬೆಳ್ಳಿ ಪರದೆಗೆ ಯಾಕೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಿಲ್ಲ ಅನ್ನುವಂಥದ್ದು. ಬ್ಯಾಡ್ ಕಮೆಂಟ್ಸ್ ಗಳಾಗಿರ್ಬೋದು, ಓಕೆ ಇವಳು ನಿರಂಜನ್ ಫ್ರೆಂಡ್ ಅಲ್ವಾ ಅಂತ ಕಮೆಂಟ್ಸ್ ಗಳು ಹಾಕಿರೋರು ಇದಾರೆ. ಎಷ್ಟು ಪ್ರಪೋಸಲ್ಸ್ ಬಂದಿದೆ ಇದುವರೆಗೂ? ಇಲ್ಲ. ನಿರಂಜನ್ ಜೊತೆ ಮದುವೆ ಒಪ್ಕೊಂಡ್ಬಿಟ್ರ ಅಮ್ಮು? ನಿರೀಕ್ಷಿಸಿ ಅತಿ ಶೀಘ್ರದಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.